Daddy's home. ಲಾಂಗ್ ಗ್ಯಾಪ್, ಹೈ ಎಕ್ಸ್ಪೆಕ್ಟೇಷನ್ಸ್. ಕೊನೆಗೂ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸ್ಟೈಲ್ ನಲ್ಲಿ ಟೀಸರ್ ಮೂಲಕ ಫ್ಯಾನ್ಸ್ ಮುಂದೆ ಬಂದಾಯ್ತು. ಬರೋಬ್ಬರಿ 4 ವರ್ಷದಿಂದ ಯಶ್ಗಾಗಿ ಕಾಯ್ತಿದ್ದ ಅಭಿಮಾನಿಗಳು ಈ ಟೀಸರ್ ನೋಡಿದ್ಮೇಲೆ ಕನ್ಫ್ಯೂಸ್ ಆಗಿದ್ದಾರೆ. ಮೇಕಿಂಗ್ ನೋಡಿ ವಾವ್ ಅನ್ಬೇಕಾ, ಕಾರ್ ಸೀನ್ ನೋಡಿ ಸುಮ್ನಾಗ್ಬೇಕಾ ಅನ್ನೋ ಗೊಂದಲದಲ್ಲಿದ್ದಾರೆ. ಸದ್ಯ ಆ ಕಾರ್ ಸೀನ್ ಬಗ್ಗೆ ಈಗ ಸಾಕಷ್ಟು ಕಮೆಂಟ್ ಮತ್ತು ಚರ್ಚೆಗಳು ಶುರುವಾಗಿದೆ. ಟಾಕ್ಸಿಕ್ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಈ ಸಿನಿಮಾ ಟಾಕ್ ಶುರುವಾಗಿಯೇ 3-4 ವರ್ಷಗಳೇ ಕಳೆದಿರಬಹುದು. ಕೆಜಿಎಫ್ ಸಕ್ಸಸ್ ನಂತರ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು. ಹತ್ತತ್ರ 4 ವರ್ಷಗಳಿಂದ ಯಶ್ ತೆರೆ ಮೇಲೆ ಬಂದಿಲ್ಲ ಅನ್ನೋದು ಕೂಡ ಸತ್ಯವೇ. ನಿನ್ನೆ ರಾಕಿಂಗ್ ಸ್ಟಾರ್ ಯಶ್ ಬರ್ತಡೆ. ಇದೇ ಖುಷಿಯಲ್ಲಿ ಯಶ್ ಫ್ಯಾನ್ಸ್ಗೆ ಸರ್ಪ್ರೈಸ್ ಸಿಕ್ಕಿದೆ. ಅದುವೇ ಟಾಕ್ಸಿಕ್ ಸಿನಿಮಾದ ಟೀಸರ್. ಈ ಬಗ್ಗೆ ಹೇಳಲೇಬೇಕು, ಇದು ಸ್ಯಾಂಡಲ್ವುಡ್ ಮಟ್ಟಿಗೆ ಬೇರೆ ಲೆವೆಲ್. ಹಾಲಿವುಡ್ ಸಿನಿಮಾದ ಯಾವ ಟೀಸರ್ಗೂ ಕಡಿಮೆ ಇಲ್ಲ. ಬಟ್ ಈ ಸಿನಿಮಾ ನಿಜಕ್ಕೂ ದೊಡ್ಡವರಿಗೆ ಮಾತ್ರನಾ? 18 ವರ್ಷದ ಒಳಗಿನವರು ನೋಡುವ ಹಾಗಿಲ್ವಾ? ಈ ಪ್ರಶ್ನೆ ಟೀಸರ್ ನೋಡಿದ ಪ್ರತಿಯೊಬ್ಬರನ್ನು ಕಾಡ್ತಿದೆ. ಥೇಟ್ ಹಾಲಿವುಡ್ ಸಿನಿಮಾ ಗೆಟಪ್ ನಲ್ಲಿ ಒಂದೊಂದು ಸೀನ್ ಕಂಡಿದೆ. ಹಸಿ ಬಿಸಿ ದೃಶ್ಯ ಮಾತ್ರ ಮಕ್ಕಳ ಮುಂದೆ ನೋಡೋಕಂತೂ ಆಗಲ್ಲ. ಯಶ್ ಕೆಜಿಎಫ್ ಸಿನಿಮಾಕ್ಕಿಂತಲೂ ಹೆಚ್ಚು ರಗಡ್ ಆಗಿ ಟಾಕ್ಸಿಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಶ್ಗಾಗಿ ವಿಲನ್ ಸರ್ಚ್ ಮಾಡ್ತಿರ್ತಾರೆ. ಮುಂದೆಯೇ ಕಾರ್ ಬರುತ್ತೆ. ಕಾರ್ ಒಳಗೆ ಕಂಡು ಬರುವ ಆ ಸೀನ್ ಮಾತ್ರ ಟೀಸರ್ಗೆ ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆ ದೊಡ್ಡವರನ್ನ ಕಾಡ್ತಿದೆ. ಯಾಕಂದ್ರೆ 18 ವರ್ಷದೊಳಗಿನ ಯಶ್ ಫ್ಯಾನ್ಸ್ಗೆ ಖಂಡಿತ ಈ ಟೀಸರ್ ತೋರಿಸ ಹಾಗಿಲ್ಲ. ಸ್ಮಶಾನದ ಮುಂದೆ ಕಾರಿನಲ್ಲಿ ಲೇಡಿ ಜೊತೆ ಯಶ್ ಇರುವ ರೀತಿ ನೋಡಿದ್ರೆ ಇದು ಓನ್ಲಿ ಫಾರ್ ಅಡಲ್ಟ್ಸ್ಗೆ ಅನ್ನೋ ಹಾಗಿದೆ. ಟಾಕ್ಸಿಕ್ ಹೀರೋ ರಾಯಾ ಅನ್ನೋ ಹೆಸರಲ್ಲಿ ಯಶ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ರಾಯಾ ಪಾತ್ರದ ಶಕ್ತಿಯನ್ನ ಈ ರೀತಿ ತೋರಿಸಿದ್ದಾರೆ ಡೈರೆಕ್ಟರ್. ಕಳೆದ ವರ್ಷ ಬಿಡುಗಡೆಯಾಗಿದ್ದ ಟೀಸರ್ ನಲ್ಲಿ ಸಾಕಷ್ಟು ವಿದೇಶಿ ಯುವತಿಯರು ಅರೆನಗ್ನರಾಗಿ ಮಾದಕ ನೃತ್ಯ ಮಾಡುತ್ತಿರುವ ದೃಶ್ಯಗಳಿದ್ವು. ಟಾಕ್ಸಿಕ್ ಸಿನಿಮಾದ ಅಡಿಬರಹದಲ್ಲೇ ಇದು ಮಕ್ಕಳಿಗೆ ಅಥವಾ ಅಪ್ರಾಪ್ತರಿಗಲ್ಲ ಎಂಬ ಸುಳಿವು ಸಿಕ್ಕಿದೆ. ಟಾಕ್ಸಿಕ್ ಸಿನಿಮಾದ ಟ್ಯಾಗ್ ಲೈನ್ ಎ ಫೇರಿ ಟೇಲ್ ಆಫ್ ಗ್ರೋನ್ ಅಪ್ಸ್ ಅಂದ್ರೆ ಒಂದು ದೊಡ್ಡವರ ಕಥೆ ಎಂದಿದೆ. ಈ ಸಿನಿಮಾದಲ್ಲಿ ಫೈಟಿಂಗ್, ಹೀರೋಯಿಸಂ ಜೊತೆಗೆ ಹಸಿ ಬಿಸಿ ದೃಶ್ಯಗಳು ಸಾಕಷ್ಟಿವೆ ಅನ್ನೋದನ್ನ ಈ ಟ್ಯಾಗ್ ಲೈನ್ ಹೇಳ್ತಿದೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ. ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಗೋದ್ರಲ್ಲಿ ನೋ ಡೌಟ್. ಅದೇನೇ ಆದ್ರೂ ಫ್ಯಾನ್ಸ್ ಇದುವರೆಗೂ ಯಶ್ರನ್ನ ಈ ಲುಕ್ ನಲ್ಲಿ ನೋಡಿಲ್ಲ. ಇದೇ ಮೊದಲ ಬಾರಿಗೆ ಯಶ್ ದೊಡ್ಡವರ ಚಿತ್ರದ ಮೂಲಕ ಭರ್ಜರಿ ಎಂಟ್ರಿ ಕೊಡ್ತಿದ್ದಾರೆ. ಬರ್ತ್ಡೇ ಗಿಫ್ಟ್ ಆಗಿ ರಿಲೀಸ್ ಆಗಿರೋ ಟೀಸರ್ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.